ಈ ಒಂದು ಕೋರ್ಸ್ ತಗೊಂಡಿದ್ದಕ್ಕೆ ಉಪಯೋಗ ಏನಂತಂದ್ರೆ ಕರ್ನಾಟಕದ ಮೂಲೆ ಆ ಮೂಲೆಯಿಂದ ಈ ಮೂಲೆ ಎಲ್ಲರ ಒಂದು ಪರಿಚಯ ಆಲ್ಮೋಸ್ಟ್ ನಮ್ಮ ಮನಸ್ಥಿತಿ ಏನಂತಂದ್ರೆ ಇದು ಒಂದು ಕೋರ್ಸ್ ಇದೆ ಮಾಡ್ಕೊಂಡ್ರೆ ಬೇಗ ಗೌರ್ಮೆಂಟ್ ಜಾಬ್ ಆಗುತ್ತೆ ಅಂತ ಅದು ಕೂಡ ಒತ್ತಟ್ಟಿಗಿರ್ಲಿ. ಆದ್ರೆ ಈ ನೋಡಿ ಸಮಾಜದಲ್ಲಿ ನಾವು ವ್ಯಕ್ತಿಗಳ ಜೊತೆಗೆ ನಾವು ಬಹಳ ಸಮಯಗಳನ್ನ ವ್ಯಕ್ತಿಗಳು ಮತ್ತೆ ಸಂಬಂಧಿಕರು ಎಲ್ಲರ ಜೊತೆಗೂ ಬಹಳ ಸಮಯವನ್ನ ನಾವು ಕಳೀತೇವೆ. ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಜೊತೆಗೆ ಬಹಳ ಟೈಮನ್ನ ಸ್ಪೆಂಡ್ ಮಾಡ್ತಾ ಇದ್ದೇವೆ. ಆದ್ರೆ ಈ ಎಲ್ಲಾ ಸಮಯ ಅಂತಕ್ಕಂಥದ್ದು ಕಳೆದಂತ ಸಮಯ ವ್ಯರ್ಥ ಆಗುತ್ತೆ. ಆದ್ರೆ ಪುಸ್ತಕದ ಜೊತೆಗೆ ನಾವು ಎಷ್ಟು ಸಮಯವನ್ನ ಸ್ಪೆಂಡ್ ಮಾಡ್ತೀವೋ ನಮಗೆ ಗೊತ್ತಿಲ್ಲದಂಗೆ ನಾವು ಉದಾತ್ತ ಆಗ್ತಾ ಹೋಗ್ತೀವಿ. ಉದಾತ್ತ ಅಂದ್ರೆ ಎತ್ತರವಾದಂತಹ ಮಟ್ಟಕ್ಕೆ ಏರ್ತಾ ಹೋಗ್ತೀವಿ ಅಂತಕ್ಕಂಥದ್ದು. ಅಂತಹ ಒಂದು ಪುಸ್ತಕಗಳನ್ನ ಸಂಗ್ರಹಿಸಿದನ್ನ ಸಮಯೋಚಿತವಾಗಿ ವಿದ್ಯಾರ್ಥಿಗಳಿಗೆ ನೀಡ್ತಕ್ಕಂಥ ಕಾರ್ಯಕ್ರಮ ನಮ್ಮ ಲೈಬ್ರರಿ ಸೈನ್ಸ್ ಅಂತ. ಆಮೇಲೆ ನೋಡಿ ಆ ಲೈಬ್ರರಿ ಸೈನ್ಸ್ ಮಾಡಿದ ಇನ್ನೊಂದು ಉಪಯೋಗ ಏನಂತಂದ್ರೆ ಪುಸ್ತಕಗಳ ಜೊತೆಗೆ ಒಡನಾಟ ಮಾಡಿ ಮಾಡಿ ನಮ್ಮ ಮನಸ್ಥಿತಿಗಳು ಉದಾತ್ತ ಆಗ್ತದೆ. ಒಂದು ತಪಸ್ಸಿನ ರೀತಿಯಲ್ಲಿ ಲೈಬ್ರರಿ ಏನಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ ಸಾವಿರಾರು ಪುಸ್ತಕಗಳು ನಮಗೆ ಫ್ರೆಂಡ್ ಆಗಿರ್ತವೆ ಅಂತ. ಈಗ ನಾವು ನಮ್ಮ ಲೈಬ್ರರಿಗೆ ಹೋಗಿರ್ತೀವಿ, ಯಾವ್ದಾದ್ರು ಒಂದು ಬುಕ್ಸ್ ತಗೊಳ್ತೀವಿ, ವಿದ್ಯಾರ್ಥಿ ಅವನಿಗೆ ಒಂದೇ ಎರಡೋ ಬುಕ್ಸ್ ಬಗ್ಗೆ ಹೋಗಿರುತ್ತೆ. ಆದ್ರೆ ಲೈಬ್ರರಿ ಅಂತಲ್ಲ, ಕೆಟಲಾಗ್ ಮಾಡೋದ್ರ ಮೂಲಕ ಪ್ರತಿಯೊಂದು ಪುಸ್ತಕದ ಬಗ್ಗೆ ಕೂಡ ಜ್ಞಾನ ಇರುತ್ತೆ ಅಲ್ವಾ. ಹಂಗೆ ಅಂತಹ ಒಂದು ಮಹತ್ತರವಾದಂತ ಜ್ಞಾನವನ್ನ ಗಳಿಸ್ಕೊಳ್ತಕ್ಕಂಥ ಲೈಬ್ರರಿ ಅಂತಹ ಒಂದು ಕೋರ್ಸಿಗೆ ನಾವೆಲ್ಲ ಸೇರ್ಕೊಂಡಿದ್ದೀವಿ. ಮತ್ತೆ ಯಶಸ್ವಿಯಾಗಿ ಪರೀಕ್ಷೆಗಳನ್ನೆಲ್ಲ ಮುಗಿಸಿದೀವಿ ಅಂತಕ್ಕಂಥದ್ದು. ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ನಾವ್ ಏನ್ ಮಾಡೋಣ ಅಂತಂದ್ರೆ ಇದನ್ನೆಲ್ಲ ಒಳ್ಳೆ ಇಂಪ್ಲಿಮೆಂಟ್ ಮಾಡೋಣ. ಇಲ್ಲಿ ಬಹಳ ಜನ ಹೆಂಗೆ ಅಂತಂದ್ರೆ ಗೌರ್ಮೆಂಟ್ ಜಾಬಿಗೆ ಹೋಗ್ತಕ್ಕಂಥ ಮನಸ್ಥಿತಿ ಇರೋದ್ರಿಂದ ಈಗ ಆಲ್ರೆಡಿ ಗ್ರೂಪ್ಗಳೆಲ್ಲ ಕ್ರಿಯೇಟ್ ಆಗಿದ್ದಾವೆ. ನಮ್ಮ ಹರ್ಷ ಆಗಿರ್ಬೋದು, ಮತ್ತೆ ಇನ್ನು ಕೆಲವರು ಹೆಚ್ಚಿನ ಮಾಹಿತಿಗಳನ್ನೆಲ್ಲ ಗ್ರೂಪ್ ಅಲ್ಲಿ ಶೇರ್ ಮಾಡ್ತಾ ಇರ್ತಾರೆ. ನಾವು ಅವುಗಳ ಒಂದು ಸದುಪಯೋಗವನ್ನ ಪಡ್ಕೊಳ್ಳೋಣ. ಆಮೇಲೆ ಇನ್ನೊಂದು ನಾವು KSOU ಅಲ್ಲಿ ಈ ಒಂದು ಕೋರ್ಸ್ ತಗೊಂಡಿದ್ದಕ್ಕೆ ಉಪಯೋಗ ಏನಂತಂದ್ರೆ ಕರ್ನಾಟಕದ ಮೂಲೆ ಆ ಮೂಲೆಯಿಂದ ಈ ಮೂಲೆ ಎಲ್ಲರ ಒಂದು ಪರಿಚಯ. ನಮಗೆ ಬದುಕಿನಲ್ಲಿ ಯಾವ ಸಂದರ್ಭ ಹೇಗಿರುತ್ತೆ ಅಂತ ಹೇಳಕ್ಕಾಗಲ್ಲ, ನಾವು ಯಾವ ಊರಿಗೆ ಯಾವ ಟೈಮಲ್ಲಿ ಹೋಗ್ತೀವಿ ಅಂತ ಹೇಳಕ್ಕಾಗಲ್ಲ. ಬಟ್ ಈ ಗ್ರೂಪ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಫ್ರೆಂಡ್ಸ್ ಇರ್ತೀವಿ. ನಮ್ಮ ದಾವಣಗೆರೆ ನನಗೆ ಏನಾದ್ರು ಅಕಸ್ಮಾತ್ ಬಾಗಲಕೋಟೆಗೆ ಹೋಗ್ಬೇಕಂತಂದ್ರೆ ಸರಿ ಫೋನ್ ಮಾಡ್ಬೋದು, ಈ ಕಡೆ ಮೈಸೂರಿಗೆ ಬರ್ಬೇಕಂತಂದ್ರೆ ಫೋನ್ ಮಾಡ್ಬೋದು, ಸ್ವಲ್ಪ ಹಿಂಗಿದೆ ಅಂತಂದ್ರೆ ಒಂದು ಹೊಸದಾದಂತ ಒಂದು ಬಾಂಧವ್ಯ, ಹೊಸದಾದಂತ ಒಂದು ಹೊಸದೈವ ಕುಟುಂಬ ಅಂತಕ್ಕಂಥದ್ದು 2 ವರ್ಷದಲ್ಲಿ ಕ್ರಿಯೇಟ್ ಆಗಿದೆ ಅಂತಕ್ಕಂಥದ್ದು. ಈ ಒಂದು 2 ವರ್ಷದಲ್ಲಿ ನಾವು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಲ್ಲ. ಓದಿನ ಜೊತೆಗೆ ಒಂದು ಒಳ್ಳೆಯ ಖುಷಿಯನ್ನ ಅದನ್ನ ನಾವು ಎಜುಕೇಶನ್ ಡಿಸ್ಕಂಟಿನ್ಯೂ ಆಗಿ ಮತ್ತೆ ಎಜುಕೇಶನ್ ಶುರು ಮಾಡಿ ಒಂದು ಒಳ್ಳೆ ಒಂದು ವಿದ್ಯಾರ್ಥಿಯ ಒಂದು ಅನುಭವಗಳು ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಿಮ್ಗೆಲ್ಲರೂ ಕೂಡ ಉತ್ತಮವಾದಂತಹ ಅನುಭವಗಳಾಗಿದೆ ಅಂತ ಹೇಳ್ತಾ ನನ್ನ ಮಾತಿಗೆ ಅಲ್ಪ ವಿರಾಮವನ್ನ ಕೊಡ್ತಾ ಅಲ್ಪ ವಿರಾಮ ಅಂತ ಇದ್ದೀವಿ. ನಂತರದಲ್ಲಿ ನಿಮ್ಮ ಅನಿಸಿಕೆಗಳು ಯೂನಿವರ್ಸಿಟಿ ಲೈಬ್ರರಿಗೆ ಹೋಗೋದ್ರಿಂದ ಅಲ್ಲೆಲ್ಲ ಪ್ರಕಾಂಡ ಪಂಡಿತರೇ ಇರ್ತಾರೆ, ಬರೋರು ಹೋಗೋರೆಲ್ಲ ಅವರಿಂದ ಅದಕ್ಕೆ ಮಾತು ಹೆಂಗೆ ಅಂತಂದ್ರೆ ಗಾಳಿ ಜೊತೆ ಮುದ್ದಾಡೆ ಗಂಧನಾದ್ರು ತಿಳ್ಬೋದು ಅಂತ. ಹಾಗೆ ಆತರ ಅಲ್ಲಿ ನಾವು ಜಸ್ಟ್ ಯೂನಿವರ್ಸಿಟಿ ಲೈಬ್ರರಿಸಿಗೆ ಹೋದ್ರೆ ಸಾಕು, ಅಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳಿಂದ ನಾವು ಹೆಚ್ಚೆಚ್ಚು ವಿಚಾರಗಳನ್ನು ಪಡಿಬೋದು ಅಂತ. ಬಹಳ ಯೂಸ್ ಇದ್ದೀರಾ ನೀವು. ಬೇಕಿದ್ರೆ ಈ ತರ ಎಲ್ಲ ಡೈಲಿ ಜಾಬ್ ಎಲ್ಲ ನೀವು ಹೋಗ್ಬಿಟ್ಟು ನೀವು ಒಳ್ಳೆ ಅನುಭವಗಳನ್ನ ಪಡೆದು ಮತ್ತೆ ಬೇರೆ ಬೇರೆ ನೋಡಿ ನಾವು ಈ ಯೂನಿವರ್ಸಿಟಿ ಲೈಬ್ರರಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಮೆಡಿಕಲ್ ಕಾಲೇಜ್ ನಮ್ಮ
ದಾವಣಗೆರೆಯಲ್ಲಿ ನಮಗೆ ಅಂತ ಕಡೆಗೆಲ್ಲ ವರ್ಕ್ ಮಾಡ್ಬೋದು. 50ರಿಂದ 60,000 ಸಂಬಳ ಕೊಡ್ತಾರೆ ಮೆಡಿಕಲ್ ಕಾಲೇಜ್ಗೆಲ್ಲ. ಒಳ್ಳೊಳ್ಳೆ ಅವಕಾಶಗಳಿವೆ. ಅದನ್ನ ನೀವು ಸದುಪಯೋಗ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಏನು ಅಂತಂದ್ರೆ ಈ ಮಾತನ್ನ ಹೇಳಲೇಬೇಕು, ಹೇಳಿಲ್ಲ ಅಂತಂದ್ರೆ ತಪ್ಪಾಗುತ್ತೆ. ನಾವು MLIC ಮಾಡಿ ನಮ್ಗೆ ವ್ಯರ್ಥ ಆಗ್ಬಿಡುತ್ತೇನೋ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ನಾವು ಎಲ್ಲ ಅದರಲ್ಲೂ ಎಸ್ಪೆಷಲಿ ಮದುವೆ ಆಗಿರೋರು ಎಲ್ಲ ಹೆಂಗೆ ಅಂತಂದ್ರೆ ನಮ್ಮದೇ ಭೋಜನಗಳೊಳಗೆ ತುಂಬ್ಕೊಂಡಿರ್ತೀವಿ. ನಮಗೆ ಹೆಂಗೆ ಅಂತಂದ್ರೆ ಈಗ ಇಲ್ಲಿಂದ ಮನೆಗೆ ಹೋದ್ರೆ ಸಾಕು ನಮ್ದೇ ಬೇರೆ ಪ್ರಪಂಚದ ಇದೆ. ಆದ್ರೆ ನೋಡಿ ಅಂತ ಸಂದರ್ಭದಲ್ಲಿ ಕೆಲವೊಂದ್ಸತಿ ನಾವು ಪೋಸ್ಟ್ ಮಾಡ್ತಿದೀವಿ ಅನ್ನೋದೇ ಆದ್ರೆ ಅಂದ್ರೆ ಜವಾಬ್ದಾರಿಗಳು ಸ್ಟ್ರೆಸ್ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಜವಾಬ್ದಾರಿಗಳು ಜಾಸ್ತಿ. ಆ ಎಲ್ಲಾ ಜವಾಬ್ದಾರಿಗಳು ನಮಗೆ ಎನರ್ಜಿ ಬೂಸ್ಟರ್ ಆಗಿ ಬಂದಂತವ್ರು ಯಾರಂತಂದ್ರೆ ಆಶಾ ಟೀಮ್. ಒಬ್ಬ ಟೀಮ್ ಪ್ರಬಲವಾಗಿದೆ. ಏನೇ ಆದ್ರೂ ಕೂಡ ಕೋಆರ್ಡಿನೇಷನ್ ಕೆಲಸ ಮಾಡ್ತಾರೆ, ನಮಗೆಲ್ಲ ಶೇರ್ ಮಾಡ್ತಾರೆ ಅಲ್ಲ. ಯಾವುದೇ ಒಂದು ವಿಚಾರನ ಯಾವ ಟೈಮಲ್ಲೇ ಕೇಳಿದ್ರು ಕೂಡ ಬಹಳ ಸುದೀರ್ಘವಾಗಿ ಅವೇನೋ ಫೋನ್ ಮಾಡ್ತಿದ್ದಾರೆ ಅಂತ ಕಟ್ ಮಾಡಿಡೋ ಸಂದರ್ಭ ಇದೆ ಅಲ್ಲ, ಬಿಸಿ ಮಾಡ್ಕೊಳ್ಳೋ ಸಂದರ್ಭ ಇದೆ. ಆದ್ರೆ ಯಾವ ಟೈಮಲ್ಲಿ ಹೇಳಿದ್ರು ಕೂಡ ರಾತ್ರಿ 12 ಗಂಟೆ ಅರ್ಷ ಹೆಂಗೆ ಅಂತಂದ್ರೆ ನಾವು ಕ್ಲಾಸಿಫಿಕೇಶನ್ ಎಲ್ಲ ಮಾಡುವಾಗ ರಾತ್ರಿ 12 ಗಂಟೆಯಲ್ಲಿ ಅಲ್ಲಿ ಹೋಟ್ಲ್ ಇದೆಲ್ಲ ಅಲ್ಲಿ ಕುತ್ಕೊಂಡು ಕೂರಿಸ್ಕೊಂಡು ಅದೆಲ್ಲ ಬರ್ದಿದ್ದೆ. ಆದ್ರೆ ಯಾವ ಟೈಮಲ್ಲಿ ಆಗಲಿ ಕೂಡ ನೋಡಿ, ಅದಕ್ಕೆ ಹೇಳೋದು ವಿದ್ಯೆ ಕಲಿಸ್ಲಿಕ್ಕೆ ಚಿಕ್ಕವರು ದೊಡ್ಡವರು ಅಂತ ಏನಿಲ್ಲ. ಆದ್ರೆ ಹೇಳುವ ಮೆಥಡಾಲಜಿ ಮುಖ್ಯ. ಆ ಮೆಥಡಾಲಜಿ ಬಹಳ ಚೆನ್ನಾಗಿದೆ. ಇಲ್ಲಿ ಒಂದು ಕಿವಿ ಅಂದ್ರೆ ಮಕ್ಕಳು ಅಂದ್ರೆ ನೋಡಿ ಹೆಂಗಾಗುತ್ತೆ ಅಂತಂದ್ರೆ ವಿದ್ಯಾರ್ಥಿ ಬೆಳೆಸಲಿಕ್ಕೆ ಯಾವುದೇ ಒಂದು ಏಜಿನ ವಯಸ್ಸಿನ ಲಿಮಿಟೇಷನ್ ಇಲ್ಲ ಅಂತ. ಯಾಕಂದ್ರೆ ನೋಡಿ ವರ್ಣ ಮಾತ್ರ ಕಲಿಸಿದಾಗ ಗುರು ಅಂತ ಮಕ್ಕಳು ಹೇಳ್ತಾರೆ, ಒಂದು ಅಕ್ಷರ ಕಲಿಸಿದಾಗ ಗುರು ಆಗ್ತದೆ ಅಂತ. ನಾವು ಗುರುವಾಗಿದ್ದು ಕೂಡ ಮತ್ತೆ ಇಲ್ಲಿ ನಿರಂತರ ಕಲಿಕಾರ್ತೀವಿ. ಅಂದ್ರೆ ಒಬ್ಬ ಶಿಕ್ಷಕ ಗುರು ಅಂತಕ್ಕಂಥನು ಅವನು ನಿರಂತರ ಕಲಿಕಾರ್ತಿ ಅಂತ. ಯಾರು ಪ್ರತಿ ಒಂದು ಹಂತದಲ್ಲೂ ಕೂಡ ಪ್ರತಿನಿತ್ಯವೂ ಕೂಡ ಕಲಿಕಾರ್ತಿ ಆಗಿರ್ತಾನೋ ಅಥವಾ ವಿದ್ಯಾರ್ಥಿ ಆಗಿರ್ತಾನೋ ಅವನು ಮಾತ್ರ ಸಮಗ್ರವಾದಂತ ಶಿಕ್ಷಕ ಅಥವಾ ಗುರು ಆಗಲಿಕ್ಕೆ ಸಾಧ್ಯ ಆಗ್ತದೆ. ಯಾವಾಗ